right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting day after July, August, September. October, kick him out. Okay. Okay. If you do it now, his team again will bring us, again they may start. But if after the completion, it is replaced by some good man, then automatically, Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in a bus stand, immediately 25-30 auto rickshaw drivers will come for selfie, sir. I have maintained that. I don't Now, shall I tell the boss? Say anything. I don't know whether I am right or wrong. Okay, this is the news. This is the point to be discussed. Send him out, kick him out. ಈ ಪದ ಪ್ರಯೋಗಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಏನು ಇಲ್ಲಿ ಕೇಂದ್ರ ಸಚಿವರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರು ಅಂತ ಗೊತ್ತಾಗಿಲ್ಲ. ಆದರೆ ಯು ಆರ್ ರೈಟ್ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಅಂತ ಹೇಳಿ ಆ ಕಂಡೀಷನ್ಸು ಸದ್ಯದ ವಾಸ್ತವ ಸ್ಥಿತಿಯನ್ನು ಅವರು ಕೂಡ ಆ ಕಡೆಯಿಂದನೂ ಕೂಡ ಹೇಳ್ತಾ ಇದ್ದಾರೆ. BL ಸಂತೋಷ್ ಮತ್ತು ಜೋಶಿಯವರ ಹೆಸರು ಕೂಡ ಉಲ್ಲೇಖ ಆಗ್ತಾ ಇದೆ. ಹಾಗಾದರೆ ವಾಟ್ ಈಸ್ ಗೋಯಿಂಗ್ ಆನ್? ಇಡೀ ದೇಶದಲ್ಲೇ ಭಾರತೀಯ ಜನತಾ ಪಕ್ಷ NDA ನೇತೃತ್ವದ ಒಂದು ಛಾಪು ಮೂಡಿಸಿರುವಾಗ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಎಲ್ಲವೂ ಸರಿ ಇಲ್ಲ, ಎಲ್ಲವೂ ಗೋಜಲು, ಎಲ್ಲವೂ ಕೂಡ ಗೊಂದಲಮಯವಾಗಿದೆ. ಅಷ್ಟು ಸಮರ್ಥರು ಇಲ್ವಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಹರಿದಾಡ್ತಾ ಇದೆ. ಎಸ್, ಇದರ ಆಳ ಅಗಲ ಮತ್ತು ಇನ್ಸೈಡ್ ಸ್ಟೋರಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಅವರ್ ಕಲೀಗ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್, ನನ್ನ ಸಹೋದ್ಯೋಗಿ, ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈಸ್ ಆನ್ ಫೋನ್. ವಿವೇಕ್, ಇದು ಇಂಟ್ರೆಸ್ಟಿಂಗಾ ಶಾಕಿಂಗಾ ಗೊತ್ತಿಲ್ಲ ನನಗೆ, ಆದರೆ DV ಸದಾನಂದ ಗೌಡ್ರದ್ದು ಅಂತ ಹೇಳಲಾದಂಥ ಈ ಆಡಿಯೋದಲ್ಲಿ ಯಾರ ಜೊತೆಗೆ ಅವರು ಈ ರೀತಿ ಮಾತನಾಡಿದ್ದಾರೆ ಮತ್ತು BL ಸಂತೋಷ್ ಜೋಶಿಯವರ ಹೆಸರು ಕೂಡ ಉಲ್ಲೇಖ ಆಗ್ತಾ ಇದೆ. ಡಬಲ್ ಗೇಮ್ ಅನ್ನುವ ಒಂದು ಮಾತನ್ನು ಪ್ರಸ್ತಾಪ ಮಾಡೋ ಮೂಲಕ ವಾಟ್ ಡಸ್ ಇಟ್ ಮೀನ್, ವಾಟ್ ಈಸ್ ಗೋಯಿಂಗ್ ಆನ್? ಅಂದರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಒಂದು ಹಂತ, ಆದರೆ ಇವ್ರಿಗೆ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಹಂತವನ್ನೇನಾದರೂ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ತಲುಪಿದೆಯಾ ಅನ್ನುವ ಪ್ರಶ್ನೆಗೂ ಕೂಡ ಇಂಬು ಕೊಡುವಂತಿದೆ ಅನ್ನೋದು ಸದ್ಯದ ಆಲೋಚನೆ. ಹೌ ಡು ಯು ಅನಲೈಸ್ ಇಟ್? ಎಸ್ ರಾಘವ್, ಈಗಾಗಲೇ ಕಳೆದ 1 ವರ್ಷದಿಂದ ಕೂಡ ಅಷ್ಟೇ ಬಿಜೆಪಿ ರಾಜ್ಯದಲ್ಲಿ ಮನೆ ಒಂದು 3 ಬಾಗಿಲಲ್ಲ, ಮನೆ ಒಂದು 100 ಬಾಗಿಲು ಅಂತ ಹೇಳಲಿಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ದಿನಗಳಿಂದ ಕೂಡ ನೋಡ್ತಾ ಇದೀವಿ, ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಗೊಂದಲ ನಡೀತಿದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವಾಗ, ವಿಪಕ್ಷ ನಾಯಕರ ಬದಲಾವಣೆ ಯಾವಾಗ ಅನ್ನೋದು ಒಂದ್ ಕಡೆ ಒಂದು ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಅವರೇ ಮುಂದುವರಿತಾರೆ ಅನ್ನೋದು ಇನ್ನೊಂದು ಕಡೆ ಆಗ್ತಿರುವಂತ ಚರ್ಚೆ ಅಂತಾನೆ ಹೇಳಿ ಕೇಂದ್ರದ ನಾಯಕ. ವಿವೇಕ್, ಯು ಆರ್ ನಾಟ್ ಆಡಿಬಲ್. ಕುಡ್ ಯು ಕಮ್ ಅಗೇನ್? ಇನ್ನೊಂದ್ಸಲ ಹೇಳಿ, ಕೇಳಿಸ್ತಾ ಇಲ್ಲ. ಎಸ್ ರಾಘವ್, ಈಗಾಗಲೇ ಸದಾನಂದ್ ಅವರದ್ದು ಅನ್ನಲಾದ ಆಡಿಯೋ ಕೂಡ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಆ ಆಡಿಯೋದಲ್ಲಿ ಉಲ್ಲೇಖವಾದಂತೆ ಈಗಾಗಲೇ
ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಅಧಿಕಾರ ಸ್ವೀಕಾರ ಮಾಡಿ ಈ ನವೆಂಬರ್ ಬಂದ್ರೆ 3 ವರ್ಷಗಳು ಕೂಡ ಅವಧಿ ಮುಕ್ತಾಯವಾಗುತ್ತೆ. ಈಗಾಗಲೇ ಏನು ಬಿಜೆಪಿಯ ನಿಯಮಾವಳಿಗಳ ಪ್ರಕಾರ 3 ವರ್ಷ ಒಂದು ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗ್ತಾರೆ, ಅದಾದ ಬಳಿಕ ಮತ್ತೊಂದು ರಾಜ್ಯಾಧ್ಯಕ್ಷರು ನೇಮಕ ಮಾಡ್ತಾರೋ ಅಥವಾ ಅವರನ್ನೇ ಮುಂದುವರಿಸ್ತಾರೋ ಅಂತ ಇದ್ದಂತ ಕುತೂಹಲ. ಆದ್ರೆ ಸದ್ಯದ ಮಟ್ಟಿಗೆ ಇನ್ನೇನು ಈಗಾಗಲೇ ಬದಲಾವಣೆ ಆಗುತ್ತೆ ರಾಜ್ಯಾಧ್ಯಕ್ಷರಲ್ಲ ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈಗ ಸದಾನಂದ ಗೌಡ ಅವರ ಆಡಿಯೋ ವೈರಲ್ ಆಗಿರತಕ್ಕಂಥದ್ದು ಇನ್ನಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳಬಹುದು. ಒಬ್ಬರು ಕೇಂದ್ರ ನಾಯಕರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನವೆಂಬರ್ಗೆ ಅವರ ಅವಧಿ ಕೂಡ ಮುಗಿಯುತ್ತೆ, ಅಲ್ಲಿಯವರೆಗೂ ಕೂಡ ಯಾವುದೇ ನಿರ್ಧಾರಗಳು ಹೈಕಮಾಂಡ್ ತೆಗೆದುಕೊಳ್ಳೋದು ಬೇಡ, ಇದು ನನ್ನ ಸ್ವಂತ ವೈಯಕ್ತಿಕ ಭಾವನೆ. ಈಗಾಗಲೇ ಏನು ಬದಲಾವಣೆ ಏನಾದ್ರೂ ಮಾಡಿದ್ರೆ ಇನ್ನು ಇರ್ತಕ್ಕಂಥ 2-3 ತಿಂಗಳಿಗೆ ಬದಲಾವಣೆ ಮಾಡುತ್ತೆ, ಇದು ಇನ್ನಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಗೊಂದಲ ಯಾವ್ದು ಕೂಡ ಬೇಡ, ಎಲ್ಲ ಆದ ಬಳಿಕ ನವೆಂಬರ್ ನಲ್ಲಿ ಅವರನ್ನ ಕಿಕ್ಔಟ್ ಮಾಡಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಅಲ್ಲಿಗೆ ಯಾರ ಜೊತೆ ಮಾತನಾಡಿದ್ರು ಅನ್ನೋದು ಒಂದ್ ಕಡೆ ಕುತೂಹಲ ಮೂಡಿಸ್ತಾ ಇದೆ. ಆದ್ರೆ ಅಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡ್ತಾರೆ, ಪ್ರದೀಪ್ ಅಂತ ಹೇಳಿ. ಆದ್ರೆ ಯಾವ್ದೋ ಕೇಂದ್ರದ ನಾಯಕರು ಅಂದ್ರೆ ಪವರ್ಫುಲ್ ನಾಯಕ ಇದ್ದಂತ ವ್ಯಕ್ತಿ ಪ್ರದೀಪ್ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಸದ್ಯದ ಮಟ್ಟಿಗೆ. ಯಾರು ಅಂತ ಇನ್ನು ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಆದ್ರೆ ಅಲ್ಲಿ ಇರ್ತಕ್ಕಂಥ ಆ ಪ್ರದೀಪ್ ಅನ್ನೋ ವ್ಯಕ್ತಿ ಕೂಡ ಒಂದಿಷ್ಟು ಮಾತನ್ನ ಉಲ್ಲೇಖ ಮಾಡ್ತಾರೆ. ಏನಂದ್ರೆ ಇಲ್ಲಿ ಜೋಶಿ ಮತ್ತೆ BL ಸಂತೋಷ್ ಅವರಿಬ್ಬರು ಕೂಡ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಆಡಿಯೋದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಏನ್ ಮಾಡುತ್ತೆ, ಇದ್ರ ವಿರುದ್ಧ ಏನಾದ್ರೂ ಕ್ರಮವಾಗುತ್ತಾ ಅಥವಾ ಇದು ಅವರದ್ದೇ ನಿಜವಾದ ಆಡಿಯೋನ ಅಥವಾ ಯಾರಾದ್ರೂ ಈ ಆಡಿಯೋನ ಹರಿಬಿಟ್ರ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ನಿಜಕ್ಕೂ ಕೂಡ ಇದು ಹೀನಾಯ ಅಂತಾನೆ ಹೇಳ್ಬೋದು. ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯಾಗಿ ದಿನೇ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಮೊನ್ನೆ ಅಷ್ಟೇ MLC ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗಿತ್ತು. ಈ ಆಡಿಯೋ ಇರ್ತಕ್ಕಂಥ ಎಲ್ಲವೂ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಮತ್ತೆ ಪ್ಲಸ್ ಮಾಡುತ್ತೆ. ಇದೆಲ್ಲವೂ ಕೂಡ ಒಂದು ಅಸ್ತ್ರ ಆಗ್ತಾ ಇದೆ ಪ್ರತಿದಿನ ಕಾಂಗ್ರೆಸ್ಗೆ. ಯಾಕೆ ಬಿಜೆಪಿ ಅಂದ್ರೆ ದೇಶವನ್ನೇ ಆಳ್ತಾ ಇದೆ ಈಗ ಬಿಜೆಪಿ. ಅಂತ ಪಕ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾಗಿ ಗೊಂದಲಗಳಿಗೆ ಎಡೆ ಮಾಡ್ಕೊಡ್ತಾ ಇರತಕ್ಕಂಥದ್ದು ಇದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇದರ ವಿರುದ್ಧ ಏನಾದ್ರೂ ಹೈಕಮಾಂಡ್ ನಾಯಕರು ಗಂಭೀರವಾದಂತ ಕ್ರಮವನ್ನ ತೆಗೆದುಕೊಳ್ತಾರ ಅಂತ ಈಗಾಗಲೇ MLC ಚುನಾವಣೆಯಲ್ಲಿ ಆದಂತ ಅಡ್ಡಮತದಾನ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಮತ್ತೆ ಈ ಆಡಿಯೋವನ್ನ ಗಂಭೀರವಾಗಿ ತೆಗೆದುಕೊಂಡು ಯಾವ್ದಾದ್ರು ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅಥವಾ ಈಗ್ಲೂ ಕೂಡ ಅದೇ ರೀತಿಯಾಗಿ ಏನು ಈ 1-2 ವರ್ಷದಿಂದ ಸೈಲೆಂಟ್ ಆಗಿ ಕೈ ಕಟ್ಟಿ ಕುಳಿತಂತಿದೆ ಕರ್ನಾಟಕದ ಡಿಸಿಷನ್ಗಳಲ್ಲಿ, ಈಗ್ಲೂ ಕೂಡ ಅದೇ ರೀತಿಯಾಗಿ ಹೈಕಮಾಂಡ್ ಮೌನ ವಹಿಸುತ್ತಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಓಕೆ ವಿವೇಕ್, ಐ ಗಾಟ್ ಇಟ್. ಈಗ ಸದ್ಯದ ಭಾರತೀಯ ಜನತಾ ಪಕ್ಷದ ಈ ಆಂತರಿಕ ಕಚ್ಚಾಟ, ಗೊಂದಲ ಅಥವಾ ಅಸಮಾಧಾನ ಅಥವಾ ರೈವಲ್ರಿ ಇದು ಆಡಳಿತ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ವರವಾಗಬಹುದು ಮತ್ತು ಮುಂದಿನ ಚುನಾವಣೆ ಅಂತ ಜ್ಞಾಪಿಸ್ಕೊಂಡಾಗ ವಾಟ್ ಮೈಟ್ ಬಿ ದ ಇಂಪ್ಯಾಕ್ಟ್ ಆನ್ ದ ಸ್ಟೇಟ್? ಎಸ್ ರಾಘವ್, ಖಂಡಿತವಾಗ್ಲೂ ಕೂಡ ಈಗಾಗಲೇ ನಾನು ಹೇಳದಂತೆ ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಅಸ್ತ್ರಗಳಾಗಬಹುದು. ಅಂದ್ರೆ ಪ್ರತಿಪಕ್ಷವಾಗಿರುವಂತ ಈಗಾಗಲೇ ಏನು ಆಡಳಿತ ಕೂಡ ನಡೆಸ್ತಾ ಇದೆ ಕಾಂಗ್ರೆಸ್. ಮುಂದಿನ ಬಾರಿ ನಾವು ಅಧಿಕಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದಿಷ್ಟು ಪ್ರಯತ್ನದಲ್ಲೂ ಕೂಡ ಕಾಂಗ್ರೆಸ್ ಇದೆ. ಈಗಾಗಲೇ ಇದೇ 20 ದಿನದ ಕೆಳಗೆ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಮುಂದಿನ ಚುನಾವಣೆ ನಡೆದಂತ ಸಂದರ್ಭದಲ್ಲಿ NDAನೇ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಫಿಕ್ಸ್ ಅನ್ನೋ ರೀತಿಯಲ್ಲಿ ಅವರ ಬೆಂಬಲಿಗರಾಗ್ಬೋದು ಎಲ್ಲರೂ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅದೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕಾಂಗ್ರೆಸ್ ನಲ್ಲಿ ಆದ ಬಳಿಕ, ಜೊತೆಗೆ MLC ಚುನಾವಣೆ ಆದ ಬಳಿಕ, ಇವ್ರಿಗೆಲ್ಲ ಸೆಟ್ ಬ್ಯಾಕ್ ಆದ ಬಳಿಕ ಈಗ ಮತ್ತೆ ಹೊಸದೊಂದು ಚರ್ಚೆ ಶುರು ಆಗಲಿಕ್ಕೆ ಕೂಡ ಪ್ರಾರಂಭವಾಗಿದೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರ ರಿಟೈನ್ ಮಾಡ್ಕೊಳ್ಳುತ್ತೆ ಅನ್ನೋ ಮಟ್ಟಿಗೆ ಕೂಡ ಅಷ್ಟೇ ಈಗಾಗಲೇ ಏನು ಬಿಜೆಪಿ ಆಗಿರ್ಬೋದು, NDA ಒಂದಿಷ್ಟು ಕಾರ್ಯಕರ್ತರ ಮನೋಭಾವನೆ ಕೂಡ ಈಗಾಗಲೇ ಹುಟ್ಟುಕೊಳ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಈ ಆಡಿಯೋ ಆಗಿರ್ಬೋದು, ಮತ್ತೆ ಬಿಜೆಪಿಯಲ್ಲಿ ನಡೀತಕ್ಕಂಥ ಗೊಂದಲಗಳಾಗಿರ್ಬೋದು, ಇದೆಲ್ಲವೂ ಕೂಡ ಮತ್ತೆ ಒಂದಿಷ್ಟು ಪುಷ್ಟಿ ಕೊಟ್ಟಂತೆ ಕೂಡ ಆಗಿದೆ. ಯಾಕಂದ್ರೆ ಇದೇ ರೀತಿಯಾದ ಗೊಂದಲ ಪ್ರತಿನಿತ್ಯ ಬೆಳಗಿದ್ರೆ ಕೂಡ ಅಷ್ಟೇ ವಿಪಕ್ಷ ನಾಯಕರ ಹೋದಲ್ಲಿ ರಾಜ್ಯಾಧ್ಯಕ್ಷರು ಹೋಗಿಲ್ಲ ಅನ್ನೋ ಹೇಳಿಕೆಗಳು, ಜೊತೆಗೆ ಆ ವಿಚಾರಗಳು ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ. ಈ ರೀತಿಯಾದಂತ ಗೊಂದಲ, ಜೊತೆಗೆ ಹೈಕಮಾಂಡ್ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ರೆಬಲ್ ತಂಡ, ಮತ್ತೊಂದು ಕಡೆ ತಟಸ್ಥ ಬಣ, ಈ ರೀತಿಯಾಗಿ ದಿನ ಬೆಳಗ್ಗೆದ್ರೆ ಒಂದೊಂದು ಸುದ್ದಿಗಳು ಬಿಜೆಪಿದು ಸಿಗ್ತಾನೆ ಇತ್ತು ಪ್ರತಿನಿತ್ಯ. ಈ ರೀತಿಯಾದಂತ ಗೊಂದಲಗಳು, ಅವರಲ್ಲೇ ಇರ್ತಕ್ಕಂಥ ಗೊಂದಲಗಳು, ಇದೆಲ್ಲದೂ ಕೂಡ ಮತ್ತೆ ಮುಂದಿನ ದಿನಗಳಲ್ಲಿ ಈ ಗೊಂದಲ ಏನಾದ್ರೂ ಕ್ಲಿಯರ್ ಮಾಡದೆ ಹೋದ್ರೆ ಹೈಕಮಾಂಡ್, ಇಲ್ಲಿವರೆಗೂ ಏನು ಮೌನ ವಹಿಸಿತ್ತು ಹೈಕಮಾಂಡ್, ಈಗಲಾದ್ರೂ ಎಚ್ಚೆತ್ಕೊಂಡು ಕ್ಲಿಯರ್ ಮಾಡದೆ ಹೋದ್ರೆ, ಇದೇ ಮೌನವನ್ನ ಹೈಕಮಾಂಡ್ ಮುಂದುವರಿಸಿದ್ರೆ ಇನ್ನೊಂದು 1 ವರ್ಷ ಮತ್ತೆ ಇವರೇ ದಾರಿ ಮಾಡಿಕೊಟ್ಟಂತೆ ಆಗತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದ್ರಲ್ಲಿ ಯಶಸ್ವಿ ಮಾಡಿಕೊಡುತ್ತೆ, ಕಾಂಗ್ರೆಸ್ಗೆ ಮತ್ತಷ್ಟು ಬಲ ತುಂಬೋದ್ರಲ್ಲಿ ಬಿಜೆಪಿನೇ ಸಹಕಾರ ಮಾಡದಂತೆ ಆಗುತ್ತೆ ಅಂತಾನೆ ಇದರಲ್ಲಿ ಕ್ಲಿಯರ್ ಹೇಳ್ತಾ ಹೋಗ್ಬೋದು. ರಾಘವ್, ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್. ನಿಜ, ಒಂದು ಆಡಳಿತ ಪಕ್ಷ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಅಥವಾ ಅದರ ಲೋಪದೋಷಗಳನ್ನು ಜನರ ಮುಂದೆ
ತಂದಿಡಬೇಕು ಅಂತ ಹೇಳಿದಾಗ ವಿರೋಧ ಪಕ್ಷ ಕೂಡ ತುಂಬ ಪ್ರಬಲವಾಗಿರಬೇಕಾಗತ್ತೆ. ಅದರ ಜೊತೆಗೆ ಈಗ ಭಾರತೀಯ ಜನತಾ ಪಕ್ಷ ಆ್ಯಂಡ್ JDS ಇಲ್ಲಿ ಮೈತ್ರಿ, ಹೀಗಾಗಿ ಆ ಮೈತ್ರಿಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಒಂದು ಅಸ್ತಿತ್ವದ ಪ್ರಶ್ನೆ ಕೂಡ ಆಗದೆ ಇರಲಾರದು. ಹೀಗಾಗಿ JDSಗೂ ಕೂಡ ಇದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಥವಾ ನಾವು ಯಾವ ರೀತಿ ಸ್ಟ್ರಾಂಗ್ ಆಗಬೇಕು ಅನ್ನುವ ಆಲೋಚನೆಗೂ ಕೂಡ ಇಂಬು ಕೊಡುವಂತಿದೆ ಸದ್ಯದ ಭಾರತೀಯ ಜನತಾ ಪಕ್ಷದ ಅಂತರಂಗದ ಮತ್ತು ಒಳ ರಾಜಕೀಯ ಮತ್ತು ಈ ಚಿತಾವಣೆಗಳು ಎಲ್ಲವೂ ಕೂಡ ಸಿಗ್ನಿಫಿಕೆನ್ಸ್ ಪಡೆಯುತ್ತೆ ಅನ್ನೋದರಲ್ಲಿ ರಾಜಕಾರಣದ ದೃಷ್ಟಿಯಲ್ಲಿ ಯಾವ ಅನುಮಾನ ಇಲ್ಲ. ನೋ ಡೌಟ್ ಎಟ್ ಆಲ್. ಲೆಟ್ಸ್ ಮೂವಿಂಗ್ ಆನ್.